ಇಲ್ಲಿ ಹೂನಾರ ಎತ್ಕೊಂಡ್ ಬಂದಿದ್ದೀರಲ್ಲ, ತಗೊಂಡ್ ಬನ್ನಿ. ಇರು ಇದ್ರದ್ದು ಬೆಲೆ ಎಷ್ಟು? ಅದ್ರದ್ದು ಎಷ್ಟು? 250, 350? 600 ರೂಪಾಯಿ ಆಯ್ತಾ? ಶಾಲು ಎಷ್ಟು? ನಾನು ಇವಾಗ ಹಾಕೊಂಡು ಹೋಗ್ಬಿಟ್ಟು ಕಾರಲ್ಲಿ ಎತ್ತಿ ಬಿಸಾಕ್ತೀನಿ. ಕಾರಲ್ಲಿ ಹೋದ್ಮೇಲೆ ನಮ್ ಡ್ರೈವರ್ ಆಗ್ಲಿ ಮನೇಲಿ ಯಾರನ್ನ ಆಗ್ಲಿ ಎತ್ತಿ ಎಲ್ಲಿ ಬಿಸಾಕ್ತಾರೋ ಗೊತ್ತಿಲ್ಲ. ಇದ್ರ ಬದಲು ಕಾಸು ಕೊಟ್ಬಿಡಿ ನನಗೆ. ಅಲ್ಲ, ಇದ್ರಲ್ಲಿ ತಮಾಷೆ ಏನಿಲ್ಲ. ಇದ್ರಲ್ಲಿ ದಯವಿಟ್ಟು ಪೇಟ ಹಾಕೋದು, ಟೋಪಿ ಹಾಕೋದು ಅವೆಲ್ಲ ನಿಮ್ಮ ಯಾರು ಬರ್ತಾರ ಬಿಳಿ ಪ್ಯಾಂಟ್ ಬಿಳಿ ಶರ್ಟ್ ಹಾಕೊಂಡ್ ಬರೋರ್ಗೆ ಅವ್ರಿಗೆ ಹಾಕಿ, ನನ್ಗೆ ಹಾಕಕ್ ಬರಬೇಡಿ. ನಾನು 22 ವರ್ಷದಿಂದ ನಿರಂತರವಾಗಿ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ. ಅದರಿಂದ ನನ್ಗೆ ಈ ಟೋಪಿ ಹಾಕೋದು, ಪಟಾಕಿ ಹೊಡಿಯೋದು ನಾನು ಅವಮಾನ ಮಾಡ್ತಾ ಇಲ್ಲ. ದಯವಿಟ್ಟು ನಿಮ್ಮ ಅಭಿಮಾನ ಬೇರೆ ರೀತಿ ತೋರಿಸಿ. ದಯಮಾಡಿ ಬೇಜಾರು ಮಾಡ್ಕೊಂಬೇಡ. ನನ್ಗೆ ಇವೆಲ್ಲ ಇಷ್ಟ ಇಲ್ಲ, ಅರ್ಥ ಆಯ್ತಾ? ಇವಾಗ ಇದೇ ಕಾಸಿದ್ರೆ ನಾನು ಯಾರಿಗಾನ ಒಂದ್ ಮಗುಗೆ ಏನಾನ ಕೊಡ್ಬೋದಾ? ಅಂಗಡಿಯಲ್ಲಿ ವಾಪಸ್ ತಗೊಂತಾರ ಇಲ್ವಾ? ಇವಾಗ ನನ್ನ ಮೈ ಮೇಲೆ ಕೂಡ ಹಾಕಿಲ್ವಲ್ಲ, ದೇವಸ್ಥಾನಕ್ಕೆ ಕೊಡ್ತದೆ. ಇಲ್ಲಮ್ಮ, ಇದು ಯಾವುದು ರಾಜಕೀಯ ಪ್ರೇರಣೆ ಇಲ್ಲ, ಯಾವುದು ರಾಜಕೀಯ ಇಲ್ಲ. ನಮ್ ತಾತ ಮಾಡ್ತಾ ಇದ್ರು, ನಮ್ಮ ಅಪ್ಪ ಮಾಡ್ತಾ ಇದ್ರು. ಅದು ರಕ್ತಗತವಾಗಿ ಇದು ಬಂದಿರೋ ಅಂತದ್ದು ಇದು ಅಷ್ಟೇ. ಈಗ ಎಲೆಕ್ಷನ್ ಬಂತು, ಅದು ಇದಂತ ಏನಿಲ್ಲ. ಎಲೆಕ್ಷನ್ ನಿಲ್ಬೇಕಾಗಿದ್ರೆ ನನ್ಗೆ 22 ವರ್ಷ ಅವಶ್ಯಕತೆ ಇದ್ದಿಲ್ಲ, ಅರ್ಥ ಆಯ್ತಾ? ನಂದೇ ಕೆಲ್ಸಗಳು ನೋಡಕ್ಕೆ ನನ್ಗೆ ಸಮಯ ಇಲ್ಲ ಇಲ್ಲಿ, ಆಯ್ತಾ? ನಾವೇನೋ ಫ್ರೀ ಆಗಿರೋ ಟೈಮಲ್ಲಿ ನಾವು ಏನೋ ಜನಕ್ಕೆ ಏನೋ ನಮ್ಮಿಂದ ನಾವು ಇಲ್ದಿರೋ ಹೋಗ್ಲಿ, ನಮ್ಮ ಹೆಸರು ಅಟ್ಲೀಸ್ಟ್ ಒಂದ್ 5 ವರ್ಷನ 10 ವರ್ಷ ಜನರು ಬಾಯಲ್ಲಿ ಇರ್ಬೇಕು ನಮ್ಮ ಹೆಸರು. ಅಂತದ್ದು ಯಾವ್ದನ ಒಳ್ಳೆ ಕೆಲಸ ಒಂದೊಂದು ಏರಿಯಾದಲ್ಲಿ ಒಬ್ಬೊಬ್ಬರನ್ನ ಆಯ್ಕೆ ಮಾಡಿರ್ತಾರೆ, ಅದು ಅವ್ರದ್ದು ಆದ ಕರ್ತವ್ಯ. ಅದು ಈಗ ಅರಣ್ಯ ಇಲಾಖೆಯವ್ರು ಬರ್ತಾರೆ, ಆ ಮರ ಬಿದ್ದೋಯ್ತು. ಇವಾಗ ನೀವು ಸಾರ್ವಜನಿಕರು ಯಾರನ್ನ ಕರೆ ಮಾಡಿದ ತಕ್ಷಣ ಅವರು ಬಂದು ಕಟ್ ಮಾಡ್ಬೇಕಾಗಿರೋಂಥದ್ದು, ಅದು ರೋಡ್ ಕ್ಲಿಯರ್ ಮಾಡ್ಬೇಕಾಗಿರೋಂಥದ್ದು ಅವ್ರ ಕರ್ತವ್ಯ. ಅವ್ರೇನು ಸುಮ್ಗೆ ನಮ್ಗೇನು ಪುಕ್ಷಾಟಿ ಮಾಡಲ್ಲ. ನೀವು ಕೂಡ ಒಂದು ತೆರಿಗೆ ಕಟ್ಟೆಯವರ. ನೀವು ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕುಡಿಯಲ್ವಾ? ಹಾಲ್ ಪ್ಯಾಕೆಟ್ ಮೇಲೆ ಟ್ಯಾಕ್ಸ್ ಅಂತ ಇರುತ್ತೆ ನೋಡಿ. ಹಾಲ್ ಪ್ಯಾಕೆಟ್ ಇರ್ಬೋದು, ಮ್ಯಾಚ್ ಬಾಕ್ಸ್ ಇರ್ಬೋದು, ಪ್ರತಿಯೊಂದು ಯಾರು ಸರ್ಕಾರ ನಮ್ಗೇನು ಸುಮ್ಗೆ ಬರಲ್ಲ. ಸರ್ಕಾರದಲ್ಲಿರೋಂಥ ಪ್ರತಿನಿಧಿಗಳು ಅವ್ರು ಕುಡಿಯೋ ನೀರು ಕೂಡ ನಮ್ಮ ತೆರಿಗೆ ಹಣದಲ್ಲಿ ನಾವು ಕೊಡ್ತಾ ಇರೋಂಥ ನೀರದು, ಅರ್ಥ ಆಯ್ತಾ? ಇಲ್ಲಿರೋಂಥ ನಮ್ಮ ಇದು ಏನು ಮಿನಿ ಪ್ರತಿನಿಧಿಗಳು ಏನ್ ಮಾಡ್ತಾರೆ, ನಾನೇ ಮಾಡ್ಬಿಟ್ಟೆ, ನಮ್ಮ ಅಪ್ಪನ ಮನೆಯಿಂದ ತಂದು ನಾನೇ ಗರ್ಗಸ ತಂದು ನಾನೇ ಕಟ್ ಮಾಡ್ಬಿಟ್ಟೆ, ಎಲ್ಲ ನಾನೇ ತಾರ್ ರೋಡ್ ಹಾಕ್ಬಿಟ್ಟೆ, ಎಲ್ಲ ನಾನೇ ಮಾಡ್ಬಿಟ್ಟೆ. ನಿಂತು ನೀವು ಮಾಡ್ರಿ, ಒಳ್ಳೆ ಕೆಲಸ ಮಾಡ್ರಿ. ನೀವು ಜನಗಳಿಗೆ ಇವಾಗ ಸರ್ಕಾರದಿಂದ ಏನೇನ್ ಅನುದಾನಗಳಾಗಿದೆ ಕರೆಕ್ಟ್ ಆಗಿ ಜನಗಳಿಗೆ ತಲುಪೋ ರೀತಿಯಲ್ಲಿ ತಲುಪಿಸ್ರಿ. ನಿಮ್ ಹೆಂಡತಿ ಮಕ್ಳು, ನಿನ್ ಸಂಸಾರ ಕೂಡ ಇನ್ನ ದೇವ್ರ ಆಶೀರ್ವಾದ ಸಿಗುತ್ತೆ ನಿಮ್ಗೆ, ಜನಗಳ ಆಶೀರ್ವಾದ. ದೇವ್ರನ್ನ ನಾನ್ ನೋಡಿದ್ದೀನ? ನಾನ್ ನೋಡಿಲ್ಲ. ದೇವ್ರನ್ನ ನನ್ ಕಣ್ಣೆದುರುಗಡೆ ಇದ್ದಾರೆ. ನನ್ನ ತಂದೆ ತಾಯಿನ ನನ್ಗೆ ಪ್ರಥಮ ದೇವ್ರು. ಎಲ್ಲರೂ ಏನಂದ್ರೆ ಮಶಾನ ಅಂತಾರ. ಮಶಾನನ ಅದು ಸ್ವರ್ಗ ಮಾಡಿದೀನಿ ನಾನು. ಪ್ರತಿಯೊಬ್ಬರಿಗೂ ಯಾರ್ಯಾರಿಗೆ ಪ್ರತಿ ಗುರುವಾರ ಏನಾನ ಶಾಲಾ ಶುಲ್ಕ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಬೇರೆ ಏನೋ ಒಂದು ಸಾವು ನೋವು ಏನೋ ಒಂದು ಇರ್ಬೋದು, ಅಟ್ಲೀಸ್ಟ್ ನಮ್ ಕೈಯಲ್ಲಾದಷ್ಟು ಏನೋ ಒಂದು ಸೌಕರ್ಯ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಾವು ಸಹಾಯ ಮಾಡ್ಬೋದು. ನಾವು ನೀವಿರೋದಲ್ಲಮ್ಮ? ಇಲ್ಲೇ ಇರೋದಾ? ಬಾಮ ಇಲ್ವಾ? ಇಲ್ಲಿ ಎಷ್ಟು ವಯಸ್ಸು? ಯಾಕೆ ಇಲ್ಲಿ ಯಾರು ಲೀಡರ್ ಯಾರು ಇಲ್ವಾ? ಬ್ಲಾಕ್ ಪ್ರೆಸಿಡೆಂಟ್, ವಾರ್ಡ್ ಪ್ರೆಸಿಡೆಂಟ್ ಯಾರು ಇಲ್ವಮ್ಮ? ಇಲ್ಲಿ ಮಂತ್ರಿಗಳು ಮಾಡಿರ್ತಾರಲ್ಲ. ಇಲ್ಲಿ ನಮ್ಮ ಮಂತ್ರಿಗಳದ್ದು ಆಸ್ಪತ್ರೆ ಇದೆಯಮ್ಮ ಇಲ್ಲಿ? ಅಲ್ಲ, ಇಲ್ಲಿ ಕಿಡ್ನಿ ಹಾಸ್ಪಿಟಲ್ ಇದೆ ಇಲ್ಲಿ ಅಲ್ವಾ? ಎಲ್ಲರಿಗೂ ಹೇಳಿದ್ರೆ ನಮ್ಗೆ ಯಾರು ಸಹಾಯ ಮಾಡಿಲ್ಲ. ಅದಕ್ಕೆ ಇಲ್ಲಿ ಬಂದಿದ್ದು ನಾವು. ಯಾರು ಸಹಾಯ ಅದೇ ಸರ್ ಡೈವರ್ಸ್ ಮಾಡ್ಬೇಕು. ಅದೇ ಒಂಥರ ಸಿಎಂ ಫಂಡ್ ತರ ಬರುತ್ತಂತೆಲ್ಲ, ಅದ್ ಮಾಡ್ಸ್ರೆ. ಅಮ್ಮ ನೋಡಿ, ಸಿಎಂ ಫಂಡ್, ಮಂತ್ರಿಗಳ ಫಂಡ್ ಅದರಿಂದ ತುಂಬಾ ದೂರ. ಈಗ ನಾನು ಒಬ್ಬ ಸಮಾಜ ಸೇವಕ. ನನ್ನ ಕೈಯಲ್ಲಿ ಆದಷ್ಟು ಏನೋ ಒಂದು ಧನ ಸಹಾಯ ಮಾಡ್ಬೋದು ಅಷ್ಟೇ ಹೊರತು, ಅರ್ಥ ಆಯ್ತಾ? ನಮ್ಗೆ ಸಿಎಂ ಫಂಡ್ ಅದೆಲ್ಲ ಗೊತ್ತಿಲ್ಲಮ್ಮ. ನನ್ಗೇನಿದ್ರೆ ರಾಘವೇಂದ್ರ ರೆಡ್ಡಿ ಫಂಡ್ ಒಂದು ಗೊತ್ತು. ಅಲ್ಲ, ಯಜಮಾನ್ರು ಇಲ್ಲ ಅಂದ್ರೆ ನೀವು ಇದಿದೆಯಲ್ಲ, ವಿಧವಾ ವೇತನ ಇದೆಯಲ್ಲ, ಆ ವಿಧವಾ ವೇತನಗೆ ಅಪ್ಲೈ ಮಾಡಿ. ಪೆನ್ಷನ್ ಬರ್ತಾ ಇಲ್ಲಮ್ಮ, ಅದೇ ಪೆನ್ಷನ್ಗೆ ಅಪ್ಲೈ ಮಾಡಿ. ಅಲ್ಲಮ್ಮ, ನಿಮ್ಮ ಇಲ್ಲಿರೋಂತ ವಾರ್ಡ್ ಪ್ರೆಸಿಡೆಂಟ್ ಅವ್ನ ಏನಮ್ಮ ಮಾಡ್ತಾನೆ? ಅವ್ನ್ ಅದೇ ಕೆಲಸ, ಅದಕ್ಕೆ ವಾರ್ಡ್ ಪ್ರೆಸಿಡೆಂಟ್ ಅಂತ ಮಾಡಿರೋದಲ್ಲಿ. ಜನಗಳದು ಮನೆ ಹೋಗ್ಬಿಟ್ಟು ಎಲ್ಲೆಲ್ಲಿ ರೋಡ್ ಕಟ್ಟಿಂಗ್ ಆಗುತ್ತೆ ಅದ್ರದ್ ಬಗ್ಗೆ ಅಲ್ಲ, ಎಲ್ಲೆಲ್ಲಿ ರೋಡ್ ಕಟ್ಟಿಂಗ್ ಆಗುತ್ತೆ, ಎಲ್ಲೆಲ್ಲಿ ಬಿಲ್ಡಿಂಗ್ ಕಟ್ತಾ ಇದಾರೆ ಅಲ್ಲಿ ಹೋಗ್ಬಿಟ್ಟು ರೋಲ್ ಕಾಲ್ ದಂಧೆ ಮಾಡೋದಲ್ಲ. ಇಲ್ಲಿ ಈಗ ಅವರು
ನಮ್ ಮಂತ್ರಿಗಳು ನಮ್ MLA ಅವ್ರನ್ನ ಅಪಾಯಿಂಟ್ ಮಾಡಿರೋದು ರೋಡ್ ಕಟ್ಟಿಂಗ್ ಅಲ್ಲಿ ವಸೂಲಿ ಮಾಡೋದು. ಈಗ ಬಿಲ್ಡಿಂಗ್ ಕಟ್ತಾ ಇದ್ರೆ ಬ್ಯಾಂಕ್ ಅಲ್ಲಿ ಸಾಲ ಸೋಲ ಮಾಡ್ಬಿಟ್ಟು ಬಿಲ್ಡಿಂಗ್ ಕಟ್ತಾ ಇರ್ತಾರೆ, ಅಲ್ಲಿ ಹೋಗ್ಬಿಟ್ಟು ವಸೂಲಿ ಮಾಡೋದು. ಇಲ್ಲಿ ತಾರ್ ರೋಡ್ ಆಗ್ತಾ ಇದ್ರೆ ಅಲ್ಲಿ ಹೋಗ್ಬಿಟ್ಟು ಬಿಳಿ ಪ್ಯಾಂಟ್ ಬಿಳಿ ಶರ್ಟ್ ಹಾಕೊಂಡು ಸ್ಕೋಪ್ ನೋಡ್ಕೊಂಡು ಅಲ್ಲಿ ವಸೂಲಿ ಮಾಡೋದು. ಅವ್ರ ಕರ್ತವ್ಯ ಬಂದು ಇಲ್ಲಿ ನಿಮ್ಗೆ ಪೆನ್ಷನ್ಗಳು ಮಾಡೋದು. ನಿಮ್ಮಂತ ಮಕ್ಕಳಿಗೆ ಈಗ ಡಯಾಲಿಸಿಸ್, ಈಗ ನಮ್ಮ ಮಂತ್ರಿಗಳದೇ ಹಾಸ್ಪಿಟಲ್ ಇದೆ, ಅಲ್ಲೇ ಮಾಡಿಸ್ಬೋದಲ್ಲ. ಯಾರು ಮಾಡಿಲ್ಲ ಸರ್, ಎಲ್ಲ ಅಲ್ಲಮ್ಮ, ಅದನ್ನ ಮಾಡಿಸ್ಬೇಕಾಗಿರೋದು ಅವ್ರಿಗೆ ಗೊತ್ತು. ಅವ್ರಿಗೆ ಯಾರೋ ಇಲ್ಲಿರೋ ಯಾರು ವಾರ್ಡ್ ಅಧ್ಯಕ್ಷರ ಅಂತಿದ್ದಾರೆ, ಅವ್ರಿಗೆ ಭೇಟಿ ಆಗ್ಬಿಟ್ಟು ಅಲ್ಲಿ ಹೋಗಿ ಅಲ್ಲಿ ಡಯಾಲಿಸಿಸ್ ಯಾಕಿಲ್ಲ ಅಲ್ಲಿ. ದಯವಿಟ್ಟು ಯಾರು ತಪ್ಪು ತಿಳ್ಕೊಂಬೇಡಿ. ಮಾತೆತ್ತಿದ್ರೆ ಮಿನಿಸ್ಟರ್ಸ್ ಹೇಳ್ಕೊಂಡು ಬೆಂಗಳೂರು 1 ಅಲ್ಲಿ ಕೂತ್ಕೊಂಡು, ಇಲ್ಲಾಂದ್ರೆ BBMP ಆಫೀಸಲ್ಲಿ ಅಲ್ಲಿ ಕೂತ್ಕೊಂಡು ಬೋಗಸ್ ಖಾತಾಗಳು ಮಾಡ್ಕೊಂಡು ಮಂತ್ರಿಗಳ ಹೆಸರು ಹೇಳ್ಕೊಂಡು, ನಾನ್ ಮಂತ್ರಿಗಳಿಗೆ ರೈಟ್ ಲೆಫ್ಟ್ ಅಂತ ಹೇಳ್ಕೊಂಡು ಬೋಗಸ್ ಖಾತಾಗಳು ಮಾಡ್ಕೊಂಡು, ಅವು ಇವು ಡಾಕ್ಯುಮೆಂಟ್ಗಳು ಮಾಡ್ಕೊಂಡು, ಈ ಖಾತಾಗಳು ಮಾಡ್ಕೊಂಡು ಅವ್ರು ಅದ್ರಲ್ಲಿ ಬಿಸಿ ಇದಾರೆ. ಅಲ್ಲ ನಿಮ್ಮಂತ ಬಡವರೆಲ್ಲ ಅವ್ರಿಗೆ ಎಲ್ಲಿಂದ ಕಾಣಿಸ್ತಾರೆ? ಕಾಣಿಸಲ್ಲ ಅವರು. ನಮ್ದು ನಿಮ್ದು ತೆರಿಗೆ ಹಣದಲ್ಲಿ ಸರ್ಕಾರ ನಡೀತಾ ಇರೋದು. ಪ್ರತಿಯೊಬ್ಬ ಇಲಾಖೆಯಲ್ಲಿ ಇರೋಂತ ಕಾರ್ಮಿಕರಿಗೆ ಎಲ್ಲ ತೆರಿಗೆ ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಹೋಗ್ತಾ ಇರೋದು. ಅರ್ಥ ಆಯ್ತಾ? ಅದು ಸರ್ಕಾರ ಅದು ಏನೇನು ಜನಗಳಿಗೆ ಮೂಲ ಸೌಕರ್ಯ ಕೊಡ್ಬೇಕು, ಅದು ಸರ್ಕಾರದ ಆದ ಕರ್ತವ್ಯ. ಅದು ಸರ್ಕಾರದ ಕರ್ತವ್ಯ. ನಮ್ಮ MLAಗಳದು, ನಮ್ಮ ಮಂತ್ರಿಗಳದು ಅವ್ರ ಕರ್ತವ್ಯ. ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಮತ ಹಾಕಲ್ವಾ ಅವ್ರಿಗೆ? ಮತ ಹಾಕೋದು ಏನ್ ಅವ್ರ ಹೆಂಡತಿ ಮಕ್ಕಳಿಗೋಸ್ಕರ ಮತ ಹಾಕ್ತಿವ? ನಮ್ಗೋಸ್ಕರ, ನಮ್ ಕ್ಷೇತ್ರ ಚೆನ್ನಾಗಿರ್ಲಿ, ನಮ್ಗೆ ನೀರು ಬೆಳಕು ಗಾಳಿ ಎಲ್ಲ ಚೆನ್ನಾಗಿ, ನಮ್ಗೆ ವಸತಿ ಇರ್ಬೋದು. ಪ್ರತಿಯೊಂದು ವಾರಕ್ಕೆ 5,000 ಅಲ್ಲ, 2 ವಾರಕ್ಕೆ. ಇದು ಕೊಲ್ಲೆ ಹೊಡೆದಿರೋ ದುಡ್ಡಲ್ಲ, ದೇವ್ರ ನೀರು. ನಮ್ಮ ತಾತದು, ನಮ್ಮ ಅಪ್ಪದು. ಯಾವ್ದೋ ತಾರ್ ರೋಡ್ ಅಲ್ಲಿ ಹೊಡೆದಿಲ್ಲ, ಯಾವ್ದೋ ಡ್ರೈನೇಜ್ ಅಲ್ಲಿ ಹೊಡೆದಿಲ್ಲ, ಡೂಪ್ಲಿಕೇಟ್ ಖಾತಾಗಳು ಮಾಡಿಲ್ಲ, ಜನರಿಗೆ ಮುಂಡಾಯಿಸಿಲ್ಲ, ಕಾನೂನು ವಿರುದ್ಧ ಚಟುವಟಿಕೆಗಳು ನಾವು ಮಾಡಿಲ್ಲ. ಅರ್ಥ ಆಯ್ತಾ? ದೇವ್ರು ಒಳ್ಳೇದಾಗ್ಲಿ. ಅಲ್ಲಿ ಆಂಜನೇಯ ಸ್ವಾಮಿ ಇದಾರೆ, ಆ ದೇವ್ರ ಹತ್ರ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊ. ಆ ದೇವ್ರು ಒಳ್ಳೇದ್ ಮಾಡೇ ಮಾಡ್ತಾರೆ ನೋಡು. ಧೈರ್ಯವಾಗಿರು. ಅರ್ಥ ಆಯ್ತಾ? ಸರಿ. ಈಗ ನಿಮ್ಗೆಲ್ಲ ಸ್ಕಾಲರ್ಶಿಪ್ ಎಲ್ಲ ಕೊಡ್ತಾ ಇರೋದೇನಂದ್ರೆ, ನೀವು ಮುಂದಿನ ದಿನಗಳಲ್ಲಿ ಇನ್ನ PUC ಅಲ್ಲಿ ಇರ್ಬೋದು, ಗ್ರಾಜುಯೇಷನ್ ಅಲ್ಲಿ ಇರ್ಬೋದು, ಈಗ ನಿಮ್ಗೆ ಸರ್ಕಾರದಲ್ಲಿ ಒಳ್ಳೊಳ್ಳೆ ರಿಸರ್ವೇಶನ್ಸ್ ಎಲ್ಲ ಇರುತ್ತೆ. ಇವಾಗ ಇಷ್ಟು ಜನ ಇದ್ದೀರಲ್ಲ ನೀವು, ಇದರಲ್ಲಿ ಯಾರನ್ನ ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಪೊಲೀಸ್ ಆಫೀಸರ್ ಆಗ್ಬೋದು, ಇಲ್ಲಾಂದ್ರೆ ತಹಸೀಲ್ದಾರ್ ಆಗ್ಬೋದು. ನಿಮ್ಮಲ್ಲಿ ಯಾರನ್ನೋ ಒಬ್ರಾದ್ರೆ ನನಗೆ ಪ್ರೌಡ್ ಫೀಲಿಂಗು.